ಈಗ ಆಲ್ರೆಡಿ ಕೋರ್ಟ್ ಪ್ರತಿಭಟನೆ ಮಾಡಬಾರದು ಅಂತ ಹೇಳಿದೆ ಈಗ ಆಲ್ರೆಡಿ ನಿಮಗೆ ಅದ್ರ ಜೊತೆಗೆ ನಿಮ್ಮನ್ನು ಕೂಡ ಪಾರ್ಟಿ ಮಾಡಿದೆ ನೀವು ಕೋರ್ಟ್ ಆದೇಶವನ್ನ ಕೂಡ ಉಲ್ಲಂಘನೆ ಮಾಡಿ ನೀವು ಪ್ರತಿಭಟನೆಗೆ ಕರೆ ಕೊಡ್ತೀರಾ ಮುಷ್ಕರ ಕರೆ ಕೊಡ್ತಾ ಇದ್ದೀರಾ ನೀವು ನಮಗೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದಂಗೆ ಆಗಲ್ವಾ ನಮಗೇನು ಆರ್ಡರ್ ಕಾಪಿ ಬಂದಿಲ್ಲ ನಮ್ಮನ್ನ ಪಾರ್ಟಿ ಮಾಡೋದಕ್ಕೆ ಯಾವುದೂ ನೋಟಿಸ್ ಬಂದಿಲ್ಲ ನಮಗೆ ಏನಂತ ಆದೇಶ ಇದೆ ಯಾರು ಆದೇಶ ಎಲ್ಲಿದೆ ಅದು ಯಾರ ಹತ್ರ ಇದೆ ನಿಮ್ಮ ಹತ್ರ ಅಲ್ಲ ಆದೇಶ ಸರ್ವ್ ಆಗಬೇಕಲ್ಲ ಮತ್ತೆ ಯಾರೇ ಇದ್ರೂ ಈ ಶುಡ್ ಬಿ ಹರ್ಡ್ ಅಲ್ವ ಒಂದ್ಸರ್ತಿ ಇವ್ ಸ್ಟ್ರೈಕ್ ಕಾಲ್ ಮಾಡಿದವ್ರಿಗೆ ಅಲ್ಲ ಏನೇ ಕಾನೂನು ತೊಡಗಿದ್ರೂ ವಿ ವಿಲ್ ಫೇಸ್ ದಿ ಆ್ಯಂಡ್ ವಿ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದಿ ಕೋರ್ಟ್ ವಿ ವಿಲ್ ಫೇಸ್ ದಿ ಕೋರ್ಟ್ ಎಷ್ಟು ನೌಕರರು ಭಾಗಿಯಾಗ್ತಾರೆ ಸರ್ ಎಲ್ಲ ಬಸ್ಗಳು ಸ್ಟಾಪ್ ಆಗುತ್ತೆ ಯಾಕಂದ್ರೆ ಸರ್ಕಾರ ಪ್ಲಾನ್ ಬಿ ಅಲ್ಲಿ ಎಲೆಕ್ಟ್ರಿಕ್ ಬಸ್ ಹೆಚ್ಚುವರಿ ಖಾಸಗಿ ಬಸ್ಗಳನ್ನೆಲ್ಲ ತರಬೇಕು ಅಂತ ಹೊರಟಿದೆ ಒಂದೇನೆಂದರೆ ಹಿಂದೆ ಇಂಥ ಪ್ರಯತ್ನಗಳು ಬೇಕಾದಷ್ಟೆಲ್ಲ ಮಾಡಿದ್ದಾರೆ ಆ ಪ್ರಯತ್ನಗಳು ಯಾವುದೂ ಯಶಸ್ವಿ ಆಗಿಲ್ಲ ನಮ್ಮ ಕರೆ ಇರೋದು ನಮ್ಮ ಬಸ್ಸುಗಳು ಯಾವುದು ಬೀದಿಗೆ ಬರಬಾರ್ದು ಅಂತ ಖಾಸಗಿಯವರು ಬಂದರೆ ನಾವು ತಡೀತೀವಿ ಅಂತ ಹೇಳಿಲ್ಲ ದಟ್ ಇಸ್ ನಾಟ್ ಅವರ್ ಎಜೆಂಡಾ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಬಸ್ಸು ನಡೆಸೋದಿಲ್ಲ ಸ್ಪಷ್ಟವಾಗಿದೆ ಸರ್ ನಿಮಗೇನಾದರೂ ಈಗ ನೋಟಿಸ್ ಕಳಿಸಿದ್ರೆ ಕೋರ್ಟ್ ಕಡೆಯಿಂದ ನೀವು ಮುಷ್ಕರವನ್ನು ಕೈ ಬಿಡ್ತೀರಾ ಅಥವಾ ಕೋರ್ಟಿಂದ ನಿಮಗೆ ನೋಟಿಸ್ ಬಂದರೂ ಕೂಡ ನೀವು ಮುಷ್ಕರವನ್ನು ಮುಂದುವರಿಸ್ತೀರಾ ಬರಲಿ ಅಯ್ಯೋ ರಾಮ ನಾವು ಈ ದೇಶದಲ್ಲಿ ಹುಟ್ಟಿರೋ ಈ ದೇಶದ ಕಾನೂನು ಕೋರ್ಟ್ಗಳು ನಮಗೂ ಅಪ್ಲೈ ಆಗುತ್ತೆ ಬರಲಿ ನಮ್ಮ ಹತ್ರ ನಮ್ಮಲ್ಲೂ ಇಲ್ಲೆಲ್ಲ ಕಾನೂನು ನಾನು ಹೆಬ್ಬೆಟ್ಟು ಇವರೆಲ್ಲ ಕಾನೂನು ಸಿಕ್ಕಾಬಿಟ್ಟು ತಿಳ್ಕೊಂಡು ಇಷ್ಟು ಅರ್ದಿದ್ದಾರೆ ಅವ್ರ ಅಡ್ವೈಸ್ ತಗೋತೀವಿ ನಾವು ಈಗಲೂ ಅವ್ರು ಕರಿಬೋದು ಚೀಫ್ ಮಿನಿಸ್ಟ್ರು ನಾವು ವಿ ಕ್ಯಾನ್ ಕಾಲ್ ಅಸ್ ಬಂದರೆ ಅಂತ ಹೋಗ್ತೀವಿ 1000 ಕೋಟಿ ಯಾವ ದೊಡ್ಡದಮ್ಮ ಇದಕ್ಕೆ ಈ ಸರ್ಕಾರ 1000 ಕೋಟಿ ಜಾಸ್ತಿನೇ ಇವಾಗ 800 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ 700-800 ಕೋಟಿ ಕೊಡ್ತೀವಿ ಅಂತ ಒಪ್ಪಿದ್ದೀರ ಇನ್ನೊಂದು 1000 ಕೋಟಿ ಆ್ಯಡ್ ಮಾಡಿದ್ರೆ ಯಾವ ದೊಡ್ಡ ವಿಷಯ ಮತ್ತು ನೀವೇ ನೋಡಿ ಇದು ಪ್ರತಿ 4 ವರ್ಷವೂ 1958ನೇ ಇಸ್ವಿಯಿಂದ ವೇಜ್ ರಿವಿಷನ್ ಆಗ್ತಾನೆ ಇದೆ ಏನು 2020ನೇ ಇಸ್ವಿಲಿ ಆಗಬೇಕಾಗಿರೋದು 2023ನೇ ಇಸ್ವಿಲಿ ಆಯಿತು 2023ನೇ ಇಸ್ವಿಲಿ ಆಗಿರೋದು ಕಾರಣದಿಂದ ಮುಖ್ಯಮಂತ್ರಿಗಳಿಗೆ ಅವರು 4 ವರ್ಷ ಆದ ನಂತರ ಮಾಡ್ತೀನಿ ಅಂತ ಅದು ನ್ಯಾಯ ಅಲ್ಲ ಹಿಂದೇನು ಸ್ವಲ್ಪ 1-2-3 ತಿಂಗಳು ಲೇಟ್ ಆದ್ರೂ ಸಹ ಆವಾಗ ಅರಿಯರ್ ಸಮೇತ ವಾಪಸ್ ಕೊಡ್ತಾಯಿದ್ರು ಸೊ ಈಗ ನಾನು ಅರಿಯರ್ಸು ಕೊಡೋದಿಲ್ಲ ಮುಂದಿನ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿದ್ರೆ ಇದು ಬೇಡಿಕೆ ಅನ್ನೋದಲ್ಲ ಅದು ಸರ್ಕಾರದ ಧರ್ಮ ಇದು ವರ್ಷ ಯಾವುದೇ ಪಕ್ಷ ಸರ್ಕಾರದಲ್ಲಿದ್ದರೂ ಸಹ ಎವ್ರಿ 4 ಇಯರ್ಸ್ ವೇಜ್ ರಿವಿಷನ್ ಆಗುತ್ತೆ ವೇಜ್ ರಿವಿಷನಲ್ಲಿ 3-4 ತಿಂಗಳು 6 ತಿಂಗಳು 1 ವರ್ಷ ಡಿಲೇ ಆದರೆ ಇಯರ್ಸನ್ನು ಕೊಡ್ತಾರೆ ಮತ್ತು ಇದೇ ಅವಧಿಯಲ್ಲಿ ಸರ್ಕಾರಿ ನೌಕರರಿಗೆ 58% ತನಕ ಅವ್ರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ ನಾವೇನು ಕರೆದು ಮಾತಾಡಿಲ್ಲ ನಮ್ಗೆ ಎಷ್ಟು ಕೇಳಬೇಕು ಅಂತಲ್ಲ ಸೊ ಅಂಥದ್ದಲ್ಲಿ ಇರುವಾಗ ಇದು ನಾವೇನು ಹೊಸ ಡಿಮಾಂಡ್ ತೊಗೊಂಡು ಏನು ಹೋಗ್ತಾ ಇಲ್ಲ ದೀಸ್ ಆರ್ ಆಲ್ ಲೆಗಸಿ ಡಿಮಾಂಡ್ಸ್ ಲೆಗಸಿ ಸಿಸ್ಟಮ್ ಹಿಂದೆ ಏನು ಸಿಸ್ಟಮ್ ನಡ್ಕೊಂಡು ಹೋಗ್ತಾ ಆ ಸಿಸ್ಟಮ್ ನೀವು ನಡ್ಸ್ಕೊಂಡು ಮುಂದೆ ತೊಗೊಂಡೋಗಿ ಅಂತ ಅಷ್ಟೇ ಕೇಳ್ತಾರೆ ಇವತ್ತು ಹೊಸದಾಗಿ ನಮಗೆ ಬೇರೆ ಏನೋ ನಾವು ಏನೂ ಕೇಳ್ತಾ ಇಲ್ಲ